ಇಂದು ಜೂನ್ 25 ವಿಶ್ವ ತೊನ್ನು ದಿನ ಅಥವಾ ವರ್ಲ್ಡ್ ವಿಟಿಲಿಗೋ ಡೇ ಅಂತ ಹೇಳ್ತೀವಿ. ಇದ್ರ ಹಿನ್ನೆಲೆ ನೋಡೋದಾದ್ರೆ 2009 ಜೂನ್ 25ರಂದು ವಿಶ್ವ ಕಂಡ ಅತ್ಯಂತ ಮನರಂಜನಾಕಾರ, ಶ್ರೇಷ್ಠ ಮನರಂಜನಾಕಾರ, ದ ಗ್ರೇಟೆಸ್ಟ್ ಎಂಟರ್ಟೈನರ್ ಆಫ್ ಆಲ್ ಟೈಮ್ಸ್ ಅಂತ ಹೇಳ್ತೀವಿ, ಕಿಂಗ್ ಆಫ್ ಪಾಪ್ ಮೈಕಲ್ ಜಾಕ್ಸನ್ ಕಾಲವಾದರು. ಸೊ 2009 ಅದಾದ್ರಿಂದ 2011ರಿಂದ ಇದು ವಿಶ್ವ ತೊನ್ನು ದಿನ ಅಂತ ಆಚರಿಸ್ತಾ ಇದ್ದೀವಿ. ಇದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಅವ್ರಿಗೂ ಕೂಡ ತೊನ್ನು ರೋಗ ಇತ್ತು. ಒಬ್ಬ ರೋಗಿಗೆ ತೊನ್ನು ರೋಗ ಬಂದರೆ ಅವ್ರು ಯಾವ ರೀತಿ ಮಾನಸಿಕ ಖಿನ್ನತೆ, ತಳಮಳ ಅಥವಾ ಮೂಢನಂಬಿಕೆ, ಬೇರೆಯವರು ಅವ್ರ ಬಗ್ಗೆ ಏನು ಮೂಢನಂಬಿಕೆ, ತಪ್ಪು ಅಭಿಪ್ರಾಯಗಳು, ತಪ್ಪು ತಿಳುವಳಿಕೆಗಳು, ತಾರತಮ್ಯ ಅದೆಲ್ಲ ಮಾಡ್ತಾರೆ. ಇದ್ರ ಬಗ್ಗೆ ಸಾಮಾನ್ಯ ಜನರಲ್ಲಿ ಅರಿವು ಮೂಡಿಸೋದಕ್ಕೆ ಇದೊಂದು ಪ್ರಯತ್ನ. ಇದು ಬರೀ ನಮ್ಮ ಭಾರತ ದೇಶದಲ್ಲ, ಇಡೀ ವಿಶ್ವದಾದ್ಯಂತ ವಿಶ್ವ ತೊನ್ನು ದಿನ ಇದು ಆಚರಿಸ್ತೀವಿ. ಇದು ಮುಖ್ಯವಾಗಿ ಏನಂದ್ರೆ, ಈಗ ತೊನ್ನು ರೋಗಿಗಳಲ್ಲಿ ಒಂದು ಶಕ್ತಿ, ಆತ್ಮಶಕ್ತಿ ಮೂಡಿಸಲು ಒಂದು ಪ್ರಯತ್ನ. ಇದನ್ನ ನಮ್ಮ BDS ಅಂದ್ರೆ ಬ್ಯಾಂಗ್ಳೂರ್ ಡರ್ಮಟಾಲಜಿ ಸೊಸೈಟಿ ಮತ್ತೆ ಭಾರತೀಯ ವೈದ್ಯಕೀಯ ಸಂಘ IADVL ಅಂತ ಇದೆ, ಅದೇ ಎರಡರ ವತಿಯಿಂದ ಸತತವಾಗಿ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ದಿನ ಅದೇ ರೀತಿ ನಮ್ಮ ESI ಹಾಸ್ಪಿಟಲ್ ರಾಜಾಜಿನಗರಲ್ಲೂ ಕೂಡ ಈಗ ಒಂದು ಬೀದಿ ನಾಟಕ ತರ ಇದು ಮಾಡಿದ್ವಿ. ಪೇಷಂಟ್ಗಳಿಗೆ, ಸಾರ್ವಜನಿಕರಿಗೆಲ್ಲ ಪ್ಯಾಂಪ್ಲೆಟ್ಸ್ ಎಲ್ಲ ಹಂಚಿದ್ವಿ. ಯಾಕಂದ್ರೆ ಸಾಮಾನ್ಯ ಜನರಲ್ಲಿ ತೊನ್ನು ರೋಗ ಬಗ್ಗೆ ಅನೇಕ ತಪ್ಪು ಅಭಿಪ್ರಾಯಗಳಿದೆ. ಯಾವುದೇ ಒಂದು ಬಿಳಿ ಮಚ್ಚೆ ಕಾಣಿಸಿದ್ರು ಅದು ತೊನ್ನು ಇರ್ಬೋದು ಅನ್ಕೋತಾರೆ. ಒಂದು, ಈಗ ಮಕ್ಕಳಲ್ಲಿ ಮುಖದ ಮೇಲೆ ಬಿಳಿ ಮಚ್ಚೆ ಕಾಣಿಸ್ಕೊಳ್ಳುತ್ತೆ, ಅದು ಬೇರೆ ಪಿಟೇರಿಯಾಸಿಸ್ ಆಲ್ವಾ ಅಂತೀವಿ, ವಿಟಮಿನ್ ಡಿಫಿಷಿಯನ್ಸಿ ಆದ್ರೂ ಆಗ್ಬೋದು. ಬಟ್ ಅದನ್ನು ಕೆಲವರು ಆ ರೀತಿ ತಪ್ಪು ತಿಳ್ಕೊತಾರೆ. ಮತ್ತೆ ಇಸ್ಬು ಬರೋದನ್ನು ಕೆಲವರು ತಪ್ಪು ತಿಳ್ಕೊಬಹುದು. ಮತ್ತೆ ಇನ್ನೊಂದು ಏನಂದ್ರೆ, ಇದು ಒಬ್ಬರಿಂದ ಒಬ್ರಿಗೆ ಹರಡುವಂತ ಕಾಯಿಲೆ ಅಲ್ಲ. ಅಂದ್ರೆ ಒಬ್ರಿಗೆ ಮುಟ್ಟೋದ್ರಿಂದ ಆಗ್ಲಿ, ಅವ್ರು ಬಳಸಿದ್ದು ಈಗ ಅವ್ರ ಕೈಲಿ ಊಟ ಮಾಡೋದ್ರಿಂದ ಆಗಲ್ಲ. ಮತ್ತೆ ಇನ್ನೊಂದು ಏನಂದ್ರೆ, ಈಗ ತೊನ್ನು ರೋಗ ಬಂದೋದು ಅನುವಂಶಿಕನ ಅಂತ ಕೆಲವರು ಕೇಳ್ತಾರೆ, ಹೆರಿಡಿಟರಿ ಬರ್ಬೋದಾ ಅಂತ. ಅದು ತುಂಬಾ ಕಡಿಮೆ, 10% 20% ಬರೋ ಸಾಧ್ಯತೆ ಇದೆ. ಬಟ್ 80 to 90% ಇದು ಒಬ್ಬರಿಂದ, ಅಂದ್ರೆ ಈಗ ತಂದೆ ತಾಯಿಯಿಂದ ಮಕ್ಕಳಿಗೆಲ್ಲ ಹರಡಲ್ಲ, ಆ ರೀತಿ ಏನು ಪಾಸ್ ಆಗಲ್ಲ, ಹೆರಿಡಿಟರಿ ಆಗಲ್ಲ. ಮತ್ತೆ ಇನ್ನೊಂದು ಏನಂದ್ರೆ, ಇದಕ್ಕೆ ಈಗ ಅತ್ಯುತ್ತಮವಾದ ವೈದ್ಯಕೀಯ ಚಿಕಿತ್ಸೆಗಳು ಲಭ್ಯ ಇದೆ. ಅದು ಮುಖ್ಯವಾಗಿ ಏನಂದ್ರೆ, ಇದ್ರ ಬಗ್ಗೆ ಜನರಿಗೆ ಅರಿವು ಮೂಡಿಸೋದು ನಮ್ಮ ಪ್ರಯತ್ನ. ಈಗ ಇದಕ್ಕೆ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದ್ರೆ ಕೆಲವು ಸ್ಟೀರಾಯ್ಡ್ ಮುಲಾಮ್ಗಳಿದೆ, ಟ್ಯಾಕ್ರೋಲಿಮಸ್ ಅಂತ ಹೇಳ್ತೀವಿ. ಹೊಸದಾಗಿ ಜಾಕ್ ಇನ್ಹಿಬಿಟರ್ಸ್ ಅಂತ ಬಂದಿದೆ, ಟೊಫಾಸಿಟಿನಿಬ್ ಅಂತ. ಇವೆಲ್ಲ ಒಳ್ಳೆ ಪ್ರಾಮಿಸಿಂಗ್ ರಿಸಲ್ಟ್ಸ್, ಒಳ್ಳೆ ರಿಸಲ್ಟ್ ಕೊಡ್ತಾರೆ. ಇನ್ನೊಂದು ನೋಡ್ತಾ ಹೋದ್ರೆ, ಯಾವುದೇ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ಗೆ ಒಗ್ಗಲ್ಲ, ಅದಕ್ಕೆ ಫೋಟೋಥೆರಪಿ ಅಂತಾನೆ ಹೇಳ್ತೀವಿ. ಅತಿನೇರಳೆ ಕಿರಣ ಅಂತ ಹೇಳ್ತೀವಲ್ಲ, ಅಲ್ಟ್ರಾವೈಲೆಟ್ ಲೈಟ್, ಅದು ಟ್ರೀಟ್ಮೆಂಟ್ ಕೂಡ ಇದೆ. ಇದು ತುಂಬಾ ಸೇಫ್ ಮತ್ತೆ ಎಫೆಕ್ಟಿವ್. ಪ್ರೆಗ್ನೆನ್ಸಿಲೂ ಕೂಡ ಅದು ಸೇಫ್ ಆಗಿ ತಗೋಬಹುದು ಆ ಟ್ರೀಟ್ಮೆಂಟ್, ಲೈಟ್ ಟ್ರೀಟ್ಮೆಂಟ್. ಇನ್ನೊಂದು ಅತಿನೇರಳೆ ಕಿರಣ 312 ನ್ಯಾನೋಮೀಟರ್ ಅಂತ ಇದೆ, ಇದು ವೈಟ್ ಪ್ಯಾಚ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇದೆಲ್ಲ ಆಗ್ಲಿಲ್ಲ ಅಂದ್ರೆ ಸರ್ಜಿಕಲ್, ಅಂದ್ರೆ ಸರ್ಜರಿ ಮೂಲಕ ಈ ತೊನ್ನು ಇದಕ್ಕೆ ಪರಿಹಾರ ಇದೆ. ಅದು ಯಾವುದು ಅಂತ ನೋಡೋದಾದ್ರೆ, ಈಗ ಚರ್ಮದ ಮೇಲೆ ಪದರ, ಎಪಿಡರ್ಮಿಸ್ ಅಂತ ಹೇಳ್ತೀವಿ, ಅಲ್ಲಿಂದ ನಾವು ಜೀವಕೋಶಗಳು, ಮೆಲನೋಸೈಟ್ ಅಂತ ಇರುತ್ತಲ್ಲ, ಅದನ್ನ ತಗೊಂಡು ಕಲ್ಚರ್ ಅಂತ ಮಾಡಿ ಅದನ್ನ ಎಲ್ಲಿ ತೊನ್ನಿದೆ ಅಲ್ಲಿಗೆ ನಾವು ಕಸಿ ಮಾಡಿ ಹಾಕಿದ್ರೆ ಅಲ್ಲಿ ಕಲರ್, ಅಂದ್ರೆ ಮೆಲನಿನ್ ಪಿಗ್ಮೆಂಟೇಶನ್ ಬರೋದು ಸಾಧ್ಯತೆ ಇದೆ. ಇದೆಲ್ಲ ಅತ್ಯಾಧುನಿಕ ಚಿಕಿತ್ಸೆ ಎಲ್ಲ ಇರುವಾಗ ಮುಖ್ಯವಾಗಿ ಈ ತೊನ್ನು ರೋಗಿಗಳಿಗೆ ಎರಡು ಹೇಳ್ಬೇಕು. ಒಂದು, ತಾಳ್ಮೆ ಬೇಕು. ಅಂದ್ರೆ ಈ ರೋಗ ಬೇಗ ವಾಸಿ ಆಗಂತದಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಅದರಿಂದ ನೀವು ಒಂದು ವೈದ್ಯರ ಬಳಿ ಹೋಗ್ತೀರಾ, ಒಂದು ವಾರ ಇಲ್ಲ 1 ತಿಂಗಳು ಯೂಸ್ ಮಾಡ್ತೀರಾ, ಏನು ನಿಮ್ಗೆ ರಿಸಲ್ಟ್ ಬರಲ್ಲ, ಮತ್ತೆ ವೈದ್ಯರನ್ನ ಚೇಂಜ್ ಮಾಡ್ತೀರಾ, ಡಾಕ್ಟರ್ ಶಾಪಿಂಗ್. ಹಂಗೆ ಪದೇ ಪದೇ ಚೇಂಜ್ ಮಾಡೋದ್ರಿಂದ ಏನಾಗುತ್ತೆ, ಇದು ಈ ಕಾಯಿಲೆನೇ ಹಾಗೆ ತುಂಬಾ ಟೈಮ್ ತಗೊಳುತ್ತೆ. ಅದರಿಂದ ತಾಳ್ಮೆ ಮೊದಲನೇದಾಗಬೇಕು. ಎರಡನೇದಾಗಿ, ಈಗ ಇದಕ್ಕೆ ಅತ್ಯಂತ ಮತ್ತೆ ನಿಮ್ ಧೈರ್ಯ ಶಕ್ತಿ, ಮನಸ್ಸಾಕ್ಷಿ ಚೆನ್ನಾಗಿರ್ಬೇಕು. ಅಂದ್ರೆ ನೀವು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ, ಈಗ ಏನ್ ಹೇಳ್ತೀವಿ, ಈಗ ಯಾವುದೇ ಒಂದು ಕಾಯಿಲೆ ನೋಡಿದ್ರು ಅದಕ್ಕೆ ಸ್ಟ್ರೆಸ್ ಒಂದು ಮುಖ್ಯವಾದ ಕಾರಣ. ಟೆನ್ಷನ್, ನಾವ್ ಹೇಳ್ತೀವಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ. ನಮ್ಮ ಬಾಡಿ ಒಳಗೆ ಫ್ರೀ ರಾಡಿಕಲ್ಸ್ ಅಂತ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಅದು ನಮ್ಮ ಸೆಲ್ಸ್ ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಸ್ಟ್ರೆಸ್ ಒನ್ ಆಫ್ ದಿ ಕಾರಣ. ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಎನ್ವಿರಾನ್ಮೆಂಟಲ್ ಅಂದ್ರೆ ಪೊಲ್ಯೂಷನ್ ಇರ್ಬೋದು, ಸನ್ಬರ್ನ್ ಆಗ್ಬೋದು, ಅದು ಒಂದು ಕಾರಣ. ಮತ್ತೆ ಕೆಲವರಲ್ಲಿ ವೈಟಮಿನ್ ಡಿಫಿಷಿಯನ್ಸಿನೂ ಇರುತ್ತೆ, ವಿಟಮಿನ್ B12 ಮತ್ತೆ ವಿಟಮಿನ್ D ಆದ್ರೂ ಕೂಡ ಈ ತರ ಬರ್ಬೋದು. ಸೊ ಇದೇನಂದ್ರೆ, ಈ ತೊನ್ನು ಬರೋದು ಒಂದೇ ಒಂದು ನಿಗದಿತವಾದ ಕಾರಣದಿಂದ ಅಂತ ಹೇಳಕ್ಕಾಗಲ್ಲ, ಮಲ್ಟಿ ಫ್ಯಾಕ್ಟೋರಿಯಲ್, ಎಲ್ಲ ಒಂದು ಚೂರು ಕಾರಣ ಇರಬೇಕು. ಆದ್ರಿಂದ ನಾವು ಎಲ್ಲದನ್ನು ಟಾರ್ಗೆಟ್ ಮಾಡಿ, ಸೊ ಒಂದೊಂದು ಪೇಷಂಟ್ಗೆ ಯಾವ ತರ ಅವ್ರ ನೋಡ್ಕೊಂಡು ಯಾವ ರೀತಿ ಇದೆ, ಅದರಲ್ಲೂ ವಿಧವಾದ ಎಷ್ಟೊಂದು ಟೈಪ್ಸ್ ಇದೆ, ಯಾವ ಟೈಪು ಅದು ಎಲ್ಲೂ ಹರಡ್ತಾ ಇಲ್ವಾ, ಒಂದೇ ಕಡೆ ಇದೆಯಾ, ಅವ್ರ ಏಜು, ಮತ್ತೆ ಬೇರೆ ಅವ್ರು ಏನು ಮೆಡಿಕೇಶನ್ ತಗೊಂಡು ಎಲ್ಲ ನೋಡ್ಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಇದೇನಂದ್ರೆ, ಈಗಿರೋ ಟ್ರೀಟ್ಮೆಂಟ್ಗಳು ಸೈಡ್ ಎಫೆಕ್ಟ್ಗಳು ಅಷ್ಟಾಗಿಲ್ಲ, ಸೇಫ್ ಆಗಿ ಯೂಸ್ ಮಾಡ್ಬೋದು.
ಒಂದೇ ಒಂದು ಏನಂದ್ರೆ ಅದು ಸ್ವಲ್ಪ ದೀರ್ಘಾವಧಿ ಕಾಲ ತಗೋಬೇಕಾಗುತ್ತೆ. ಅದರಿಂದ ನೀವು ಮನಸ್ಸಲ್ಲಿ ಮೊದಲು ಫಿಕ್ಸ್ ಆಗಿರಬೇಕು. ಏನೇ ಆದ್ರೂ ಸ್ವಲ್ಪ ಮತ್ತೆ ಇನ್ನೊಂದು, ಬೇರೆಯವ್ರು ಯಾರೋ ಏನೋ ಹೇಳ್ತಾರೆ. ಈಗ ತಾನೇ ನಾವು ಬೀದಿ ನಾಟಕ ಮಾಡಿದಾಗ ಒಬ್ಬೊಬ್ರು ಹಂಚ್ಕೊಂಡ್ರು, ಅವರು ಮನೇಲಿ ಪೂಜೆ ಮಾಡಿದ್ವಿ, ಕರೆದ್ರೆ ಯಾರು ಮನೆಗೆ ಬರಲಿಲ್ಲ ಅಂತ ಪಾಪ ಹೇಳ್ಕೊಂಡ್ರು. ಈ ರೀತಿ ಸುಮಾರು ಜನಕ್ಕೆ ಆಗ್ತಾ ಇದೆ. ಅವ್ರು ಕೂತ್ಕೊಳ್ಳೋ ಕಡೆ ಬೇರೆಯವ್ರು ಊಟ ಮಾಡಲ್ಲ. ಅವ್ರಿಗೆ ಇನ್ನೂ ಏನಾಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಇನ್ನೂ ಅದಂಗೆನೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಒಂದು. ಮತ್ತೆ ಇದು ತೊನ್ನು ರೋಗ ಬರೀ ಚರ್ಮಕ್ಕೆ ಮಾತ್ರ ಸೀಮಿತ. ಸುಮಾರು ಜನರಲ್ಲಿ, ಕೆಲವರಲ್ಲಿ ಮಾತ್ರ ಈಗ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಥೈರಾಯ್ಡ್ ಇರ್ಬೋದು, ಪರ್ನಿಷಿಯಸ್ ಅನಿಮಿಯಾ ಅಂತ ಹೇಳ್ಬೋದು, ಐಡಿಸನ್ಸ್ ಡಿಸೀಸ್, ಅದು ಕೆಲವು ಪರ್ಸೆಂಟೇಜ್, ಶೇಕಡ 5-10% ಜನರಲ್ಲಿ ಇಂಟರ್ನಲ್ಲಿ ಇದಿರುತ್ತೆ. ಅದರ್ವೈಸ್ ಇಟ್ ಈಸ್ ಪ್ಯೂರ್ಲಿ ಸ್ಕಿನ್, ಚರ್ಮದ ಕಾಯಿಲೆ. ಅದು ಒಳಗೆ ಅಂಗಾಂಗಕ್ಕೆ ಏನು ತೊಂದರೆ ಮಾಡಲ್ಲ. ನೋಡೋದಕ್ಕೆ ಮಾತ್ರ ಕಾಸ್ಮೆಟಿಕಲಿ ಒಂಥರ ಇದಾಗಿ ಕಾಣುತ್ತೆ. ಈಗ ಅದಕ್ಕೂ ಕೂಡ ಒಳ್ಳೆ ಟ್ರೀಟ್ಮೆಂಟ್ ಹೇಳ್ತಾರೆ ಇದೆ. ಅಂದ್ರೆ ನೀವು ಯಾವುದೋ ಫಂಕ್ಷನ್ಗೆ ಹೋಗ್ಬೇಕು ಅನ್ಕೊಂಡಿರ್ತೀರ, ಈಗ ಅದು ಮರೆ ಮಾಚಬೇಕು, ಮುಖದಲ್ಲಿದೆ, ಆಗ ಕಾಸ್ಮೆಟಿಕ್ ಕಮಫ್ಲಾಜ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ ಚರ್ಮದ ಬಣ್ಣದ ಕಲರ್ದು ಪೌಡರು ಮತ್ತೆ ಇದು ಸಿಗುತ್ತೆ, ಜೆಲ್ಲು. ಅದು ನೀವು ಮಿಕ್ಸ್ ಮಾಡಿಬಿಟ್ಟು ಪೇಸ್ಟ್ ತರ ಹಾಕೋಬಿಟ್ರೆ 24 ಗಂಟೆ ನಿಮ್ಗೆ ಅದು ಕಲರ್ ಹೋಗಲ್ಲ. ಅಂದ್ರೆ ಈಗ ಫಂಕ್ಷನ್ ಇದ್ದಾಗ ನೀವು ಅದು ಹಾಕೊಂಡು ಹೋದ್ರೆ ನಿಮ್ಗೆ ಯಾರಿಗೆ ಅದು ಇದೆ ಅಂತಾನು ಏನು ಗೊತ್ತಾಗಲ್ಲ. ಕಾಸ್ಮೆಟಿಕ್ ಕ್ಯಾಮೋಫ್ಲೇಜ್ ಅಂತ ಹೇಳ್ತೀವಿ, ಅದು ಸುಮಾರು ಕಡೆ ಸಿಗ್ತಾ ಇದೆ. ಅದು ಉಪಯೋಗ ಮಾಡ್ಕೊಬಹುದು ಒಂದು. ಮತ್ತೆ ಇನ್ನೊಂದು ಏನಂದ್ರೆ, ಈಗ ಯಾರೋ ಒಬ್ರು ರಿಲೇಟಿವ್ ಅಲ್ಲಿ ಒಬ್ರಿಗೆ ವೈಟ್ ಪ್ಯಾಚ್ ಬಂತು ಅಂದ್ರೆ, ಅವ್ರು ಯಾರೋ ಈಗ ಅಲೈನ್ಸ್ ನೋಡಕ್ ಹೋಗ್ತಾರೆ, ಗಂಡು ಅಥವಾ ಹೆಣ್ಣು, ಅವರು ಅವರು ಕರೆ ಮಾಡಿ ಕೇಳ್ತಾರೆ ನಮ್ಗೆ, ಡಾಕ್ಟ್ರೆ ಈ ತರ ನಾವು ನೋಡಿದ್ವಿ, ಹಾಗೆ ಅವ್ರ ಮಾವನ್ಗೆ ಈ ತರ ವೈಟ್ ಪ್ಯಾಚ್ ಇದೆ, ಮದುವೆ ಆಗ್ಬೋದಾ ಅಂತ. 100% ಆಗ್ಬೋದು. ಈಗ ನಾರ್ಮಲ್ ಆಗಿ ಹೇಗಿದ್ದಾರೆ ಅವ್ರು ಮದುವೆ ಆಗ್ತೀರಾ, ಯಾರೋ ಒಬ್ರು ಅವ್ರ ರಿಲೇಟಿವ್ ಆಗೋದಕ್ಕೂ ಸೇಮ್ ಚಾನ್ಸಸ್. ಈಗ ನಿಮ್ಗಿದೆ ಅಂದ್ರೆ ನಿಮ್ ಮಕ್ಳಿಗೆ ಬರ್ಲೇಬೇಕು ಅಂತಲ್ಲ, ನಿಮ್ಗಿಲ್ಲ ಅಂದ್ರೆ ಬರಬಾರ್ದು ಅಂತಲ್ಲ. ಅದು ಯಾರಿಗಾದ್ರೂ ಬರ್ಬೋದು, ಯಾವಾಗಾದ್ರೂ ಬರ್ಬೋದು ಅದು. ಬಟ್ ಏನಂದ್ರೆ, ಈಗ ಉತ್ತಮವಾದ ಚಿಕಿತ್ಸೆ, ಆಧುನಿಕ ಚಿಕಿತ್ಸೆಗಳಿದೆ. ಅದು ನೀವು ಸರಿಯಾದ ಚರ್ಮ ವೈದ್ಯರ ಬಳಿ ಇದು ಮಾಡಿಕೊಂಡು ಡಿಸ್ಕಸ್ ಮಾಡಿ, ಸ್ವಲ್ಪ ಜಾಸ್ತಿ ಡ್ಯೂರೇಷನ್ ತಗೊಳುತ್ತೆ. ಒಂದು ತಾಳ್ಮೆಯಿಂದ ಕಾಯ್ಬೇಕು ಅಷ್ಟೇ. ಯೂಶಲಿ ಸರ್, ಈಗ ಸುಮಾರು ಜನ ಈ ತೊನ್ನು ರೋಗ ಇದ್ದಂಥವ್ರು ಹಾಸ್ಪಿಟಲ್ ಬರ್ತಾರೆ, ಮಾನಸಿಕವಾಗಿ ತುಂಬಾ ಕುಗ್ಗಿ ಹೋಗಿರ್ತಾರೆ, ಆತ್ಮಸ್ಥೈರ್ಯವನ್ನ ಕಳೆದುಕೊಂಡಿರ್ತಾರೆ. ಇಲ್ಲಿಗೆ ಬಂದಾಗ ಅವರ ಸ್ಥಿತಿ ಹೇಗಿರುತ್ತೆ, ಮತ್ತೆ ಅವ್ರಿಗೆ ಹೇಗೆ ನೀವು ಲೈಕ್ ಟ್ರೀಟ್ಮೆಂಟ್ ಮೂಲಕವಾಗಿ ಅಥವಾ ಆತ್ಮಸ್ಥೈರ್ಯವನ್ನ ಹೆಚ್ಚಿಸುವಂತ ರೀತಿಯಲ್ಲಿ ಏನಂದ್ರೆ, ಮುಖ್ಯವಾಗಿ ಈಗ ಅವ್ರು ಬಂದಾಗ ಮೊದಲನೇದಾಗಿ ಅವ್ರ ವಯಸ್ಸು ನೋಡ್ತೀವಿ, ವಯಸ್ಸು ಹೆಂಗಿದಾರ, ಇಲ್ಲ ಓಲ್ಡ್ ಆಗಿದಾರ ಅಂತ. ಮತ್ತೆ ಇನ್ನೊಂದು ಏನಂದ್ರೆ, ಅವ್ರಿಗೆ ಬೇರೆ ಏನಾದ್ರು ಕೋಮಾರ್ಬಿಡಿಟೀಸ್ ಅಂದ್ರೆ BP, ಶುಗರ್, ಕೊಲೆಸ್ಟ್ರಾಲ್, ಹಾರ್ಟ್ ಪ್ರಾಬ್ಲಮ್, ಆ ಥರದ್ದು ಏನಾದ್ರು ಇದೆಯಾ ಏನದು. ಅದೇನಂದ್ರೆ, ಕೆಲವ್ರು ಯಾವ ರೀತಿ ಆಗುತ್ತೆ, ಯಂಗ್ ಏಜ್ ಇದ್ರೆ ಅವರು ಚೆನ್ನಾಗಿ ಟ್ರೀಟ್ಮೆಂಟ್ ರೆಸ್ಪಾಂಡ್ ಮಾಡ್ತಾರೆ, ಇಳಿ ವಯಸ್ಸವರು. ಮತ್ತೆ ಈ ಮಾಂಸಖಂಡದ ಮೇಲಿರೋದು ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ, ಮೂಳೆಗಳ ಮೇಲೆ ಇರೋದಕ್ಕಿಂತ. ಮತ್ತೆ ಎಲ್ಲಿ ಕೂದಲು ಬೆಳ್ಳಗಾಗಿರಲ್ಲ ಅಲ್ಲಿ ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ ಬ್ಲ್ಯಾಕ್ ಪ್ಯಾಚ್ ಇದ್ರ ಅಂಥದ್ದು ಒಂದು. ಮತ್ತೆ ನಾವು ಅವ್ರ ಜೊತೆ ಡಿಸ್ಕಸ್ ಮಾಡಿ, ಇದೇನಂದ್ರೆ ಲೈಕ್ ಅವ್ರಿಗೇನು ಸ್ಪ್ರೆಡ್ ಆಗ್ತಾ ಇಲ್ಲ ಅಂದ್ರೆ ಸ್ಟೇಬಲ್ ಅಂತ ಹೇಳ್ತೀವಿ. 1-2 ವರ್ಷಗಳ ಕಾಲ ಅಷ್ಟೇ ಇದೆ, ಎಲ್ಲೂ ಸ್ಪ್ರೆಡ್ ಆಗಿಲ್ಲ, ಅಷ್ಟೇ ಇದೆ ಪ್ಯಾಚ್ ಅಂದ್ರೆ ಸ್ಟೇಬಲ್ ಅಂತೀವಿ. ಅದಕ್ಕೆ ನಾವು ಈ ಸರ್ಜಿಕಲ್ ಟ್ರೀಟ್ಮೆಂಟ್ ಮಾಡ್ಬೋದು. ನಾನು ಹೇಳಿದ್ನಲ್ಲ, ಮೆಲನೋಸೈಟ್ ಸೆಲ್ ಕಲ್ಚರ್. ಮೆಲನೋಸೈಟ್ ಅಂದ್ರೆ ಅದು ಜೀವಕೋಶ, ಸ್ಕಿನ್ಗೆ ಪಿಗ್ಮೆಂಟ್ ಕೊಡೋ ಅಂಥದ್ದು. ಈ ಮೆಲನೋಸೈಟ್ ಏನಾಗುತ್ತೆ, ಆತ್ಮಘಾತಿಕ, ಆಟೋ ಇಮ್ಯುನಿಟಿ ಅಂತ. ಈಗ ನಾರ್ಮಲ್ ಆಗಿ ನಿಮ್ಗೆ ಕೋಲ್ಡ್ ಏನಾರು ಆಯ್ತು ಅಂದ್ರೆ ವೈರಸ್ ಅಥವಾ ಬ್ಯಾಕ್ಟೀರಿಯಾ ನಿಮ್ಮ ಬಾಡಿ ಒಳಗೆ ಹೋದ್ರೆ ಅದಕ್ಕೆ ಆಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಮೆಲನೋಸೈಟ್ಗೆ ಆಟೋ ಆಂಟಿಬಾಡಿ ಅಂತ ನಿಮ್ಮ ಬಾಡಿ ಒಳಗೇನೆ ಅದು ಅಟ್ಯಾಕ್ ಮಾಡುತ್ತೆ. ಅದೇನಕ್ಕೆ ಅಟ್ಯಾಕ್ ಮಾಡುತ್ತೆ ಅದು ಯಾರಿಗೂ ಏನಾಗೋದಿಲ್ಲ. ಬಟ್ ಅದು ಮೆಲನೋಸೈಟ್ ಅಟ್ಯಾಕ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಪಿಗ್ಮೆಂಟೇಷನ್ ಆಗೋದು ಕಮ್ಮಿ ಆಗುತ್ತೆ, ಅಲ್ಲಿ ಈ ತರ ವೈಟ್ ಪ್ಯಾಚಸ್ ಕಾಣಿಸ್ಕೊಳುತ್ತೆ. ಈಗ ಏನ್ ಮಾಡ್ತೀವಿ, ಯಾವ್ದು ಸ್ಟೇಬಲ್ ಅಂತ ಇದೆ ಅದಕ್ಕೆ ಸರ್ಜಿಕಲ್ ಟ್ರೀಟ್ಮೆಂಟ್ ನ ಕೊಡ್ತೀವಿ. ಸರ್ಜಿಕಲ್ ಅಂದ್ರೆ ಮೆಲನೋಸೈಟ್ ಸೆಲ್ ಕಲ್ಚರ್ ಅಥವಾ ಬ್ಲಿಸ್ಟರ್ ಸ್ಕಿನ್ ಗ್ರಾಫ್ಟಿಂಗ್ ಅಂತ, ನೀರು ಬೊಬ್ಬೆ ತರ ಇದು ಮಾಡ್ಬಿಟ್ಟು ಮೇಲ್ಗಡೆ ಪದರದು ಅದರಲ್ಲಿರೋ ಸೆಲ್ಸ್ ನ ಕಸಿ ಮಾಡಿಬಿಟ್ಟು ಎಲ್ಲಿ ತೊನ್ನಿದೆ ಅಲ್ಲಿಗೆ ಹಾಕಂಥದ್ದು ಅದಿದೆ. ಇದೆಲ್ಲ ಅಲ್ಲದೆ ಬೇರೆದೆಲ್ಲ, ಈಗ ಲೈಟ್ ಟ್ರೀಟ್ಮೆಂಟ್, ನ್ಯಾರೋ ಬ್ಯಾಂಡ್ UV ಅಂತ ಹೇಳ್ತೀವಿ, ಅದು ಹೊಸ ಅಡ್ವಾನ್ಸ್ ಟ್ರೀಟ್ಮೆಂಟ್. ಅದು ಸೇಫ್ ಆಗಿ ನಾವು ಮಕ್ಕಳಿಗೂ ಕೂಡ ಕೊಡ್ತಾ ಇದ್ದೀವಿ, ಅದು ಒಳ್ಳೆ ರಿಸಲ್ಟ್ಸ್ ಇದೆ. ಮತ್ತೆ ಮುಲಾಮ್ಗಳು, ಈಗ ಲೋಕಲೈಸ್ಡ್ ಎಲ್ಲೋ 1-2-3 ಪ್ಯಾಚ್ ಮಾತ್ರ ಇದೆ ಅನ್ಕೊಳ್ಳಿ. ಈಗ ಕೆಲವು ಸ್ಟೀರಾಯ್ಡ್ ಮುಲಾಮ್ಗಳು, ಟ್ಯಾಕ್ರೋಲಿಮಸ್ ಅಂತ ಹೇಳ್ತೀವಿ, ಅದೆಲ್ಲ ನಮ್ಮ ವೈದ್ಯರ ಅಂದ್ರೆ ಚರ್ಮ ರೋಗ ತಜ್ಞರ ಸಲಹೆ ಮೇಲೆ ಯೂಸ್ ಮಾಡಿದ್ರೆ ಕೆಲವ್ರಿಗೆಲ್ಲ ಏನಾಗಿದೆ, 2-3 ಪ್ಯಾಚ್ ಇರೋಂಥ ಪೂರ್ತಿ ಕವರ್ ಆಗಿದೆ. ಅಂದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತಲ್ಲ, ಇದೆ. ಬಟ್ ಏನಂದ್ರೆ, ಡಿಪೆಂಡಿಂಗ್ ಆನ್ ದ ಪೇಷಂಟ್ ನಾವು ಯಾವ ರೀತಿ ಅಂತ ಇದು ಮಾಡ್ತೀವಿ. ಮುಖ್ಯವಾಗಿ ಏನಂದ್ರೆ, ಪೇಷಂಟ್ಗೆ ಮಾನಸಿಕವಾಗಿ ಅವ್ರಿಗೆ ಧೈರ್ಯ ತುಂಬಬೇಕು, ಮತ್ತೆ ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗ್ ಮಾಡಬೇಕು ಅವ್ರಿಗೆ ಈ ರೀತಿ ಕಂಡೀಷನ್ ಇದ್ರ ಬಗ್ಗೆ. ಮತ್ತೆ ಅವ್ರ ಫ್ಯಾಮಿಲಿಗೂ ಇದು ಮಾಡಬೇಕು. ಸಾಮಾನ್ಯವಾಗಿ ಏನಾಗುತ್ತೆ, ನೀವು ಫಾರಿನ್ಗೆಲ್ಲ ಹೋದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಮತ್ತೆ ಫೌಂಡೇಶನ್ ಅಂತ ಇದೆ, ವಿಟಿಲಿಗೋ ಫೌಂಡೇಶನ್ ಅಂತ ಹೇಳ್ತೀವಿ. ಇಲ್ಲಿ ನಮ್ಮ ಭಾರತದಲ್ಲಿ ಏನಂದ್ರೆ, ಈಗ ಆ ಥರ ಇಲ್ಲ. ಲೈಕ್ ಅವ್ರುಗಳೀಗ ಪೇಷಂಟ್ಗಳೀಗ ವಿಟಿಲಿಗೋ ಅಂದ್ರೆ ವೈಟ್ ಪ್ಯಾಚ್ ಇರೋರೇ ಒಂದು ಗ್ರೂಪ್ ಮಾಡ್ಕೋತಾರೆ, ಅವರವರಲ್ಲಿ ಅವರು ಶೇರ್ ಮಾಡ್ಕೊಳ್ಳೋದು.
ಅವ್ರ ಫೀಲಿಂಗ್ಸು, ಅವ್ರು ಯಾವ ಥರ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಇದೆಲ್ಲ ಇರುತ್ತೆ. ಮತ್ತು ಫೌಂಡೇಶನ್ ಇದೆ, ಅದು ಏನಾಗುತ್ತೆ ಅವ್ರಿಗೆ ಆರ್ಥಿಕ ಸಹಾಯ ಎಲ್ಲ ಮಾಡೋದು. ನೀವು ಫಾರಿನಲ್ಲಿ ನೋಡಿದ್ರೆ ಎಕ್ಸಿಮಾ ಇಸ್ಬುಗು ಫೌಂಡೇಶನ್ ಇದೆ, ಸೋರಿಯಾಸಿಸ್ ಇದೆ, ವಿಟಿಲಿಗೆ ಎಲ್ಲ ಒಂದೊಂದು ಕಾಯಿಲೆಗೂ ಇದೆ. ಬಟ್ ನಮ್ಮ ಭಾರತದಲ್ಲಿ ಅದು ಅಷ್ಟಾಗಿಲ್ಲ. ಅದು ಒಂದು ಆಯ್ತು ಅಂದರೆ ಸ್ವಲ್ಪ ಈಗ ಪೂರ್ ಪೀಪಲ್ ಯಾರು ಬಡ ಇವರು ಇರ್ತಾರೆ ಅವರಿಗೆಲ್ಲ ಒಂದು ಹೆಲ್ಪ್ ಆಗುತ್ತೆ.